ಕಾಂಗ್ರೆಸ್ ಡೇ ಒನ್ನಿಂದ ಇಲ್ಲಿಯ ತನಕ ಕೂಡ ದಲಿತರಿಗೆ ಅನ್ಯಾಯವನ್ನೇ ಮಾಡಿಕೊಂಡು ಬಂದಿದೆ. ಫೋಟೋವನ್ನು ರಾಹುಲ್ ಗಾಂಧಿ ಅವರು ಸಂಸತ್ತಿನೊಳಗೆ ತಗೊಂಡ್ಬಂದರು. ಅಬ್ಬಾಬಬ್ಬಬ್ಬ ಏನು ಪ್ರಶ್ನೆ ಕೇಳಿಬಿಟ್ರು, ಈ ಹಲ್ವಾ ಮಾಡಿರೋರಲ್ಲಿ ತಿಂದಿರೋರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅಂತ. ಈ ಕಾಂಗ್ರೆಸ್ ಅವರಿಗೆ ಒಂದು ಕೈಯಲ್ಲಿ ಸೆಲ್ಯೂಟ್ ಹೊಡೋದ ಅಥವಾ ಎರಡೂ ಕೈಯಲ್ಲಿ ಹೊಡೆಯೋದ ಅನ್ನೋದೊಂದು ಗೊಂದಲ ಶುರುವಾಗುತ್ತೆ. ಅಲ್ಲಿಗೆ ನೇರವಾಗಿ ದುಡ್ಡು ಹೋಗಿದ್ದು CM ಖಾತೆಯಿಂದನೇ. ಆದರೆ CM ಬಚಾವ್ ಆಗಿಬಿಟ್ರು. ಬಟ್ ಅಲ್ಲಿಯ ಮಂತ್ರಿ ಹಾಗೂ ಒಂದಿಷ್ಟು ಅಧಿಕಾರಿಗಳ ತಲೆದಂಡ ಅಂತಾರಲ್ಲ, ಅದು ಆಯಿತು. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಒಲ್ಲದ ಗಂಡನಿಗೆ ಮೊಸರಲ್ಲು ಕಲ್ಲು ಅಂತ ಹೇಳ್ತಾರಲ್ಲ, ಅದನ್ನು ಬಹುಶಃ ಆ ಗಾದೆಯನ್ನು ಬರೆಯೋರು ಈ ಕಾಂಗ್ರೆಸ್ ಪಕ್ಷವನ್ನು ನೋಡಿಯೇ ಬರೆದಿದ್ದಾರ ಅನ್ನೋ ಸಂದೇಹ ಇದೆ. ಯಾಕಪ್ಪ ಅಂತ ಕೇಳಿದ್ರೆ, ಈ ಭಾರತಕ್ಕೆ ಏನೋ ಒಂದು ಒಳ್ಳೆಯದಾಗಲಿ ಅಥವಾ ಭಾರತಕ್ಕೆ ಒಂದು ಹಿರಿಮೆ ಅಥವಾ ಕೀರ್ತಿಯನ್ನು ಹೆಚ್ಚಿಸುವಂತಹ ಯಾವುದೇ ಒಂದು ಸುದ್ದಿ ಬರಲಿ, ಅದಕ್ಕೆ ಈ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಆಗುವಾಗ ನಮ್ಮದೊಂದಿರಲಿ ಅಂತ ಒಂದು ಒಪಿನಿಯನ್ನ ಕೊಡ್ತಾರೆ. ಈಗ ಅಂತರಿಕ್ಷ ಯಾನವನ್ನು ಮುಗಿಸಿ ಬಂದ ಶುಭಾಂಶು ಶುಕ್ಲಾ ಅವರು ಭೂಮಿಗೆ ವಾಪಸ್ ಬಂದಿದ್ದಾರಲ್ಲ, ಆ ವಿಚಾರಕ್ಕೆ ನಮ್ಮ ಕಾಂಗ್ರೆಸ್ಸಿನ ನಾಯಕರಾದ ಉದಿತ್ ರಾಜ್ ಅವರು ಮಾತಾಡಿದ್ದಾರೆ. ಏನಪ್ಪ ಅಂದರು, ಶುಭಾಂಶು ಶುಕ್ಲಾ ಬದಲು ಯಾರಾದರೂ ದಲಿತರನ್ನ ಕಳಿಸ್ಬೋದಿತ್ತು ಅಂತ. मैं शुभकामना देता हूँ, सुरक्षित लौटे और जो ज्ञान उन्होंने अर्जित किया आकर के यहाँ पर बिखेरें, हम लोग लाभान्वित हों. ये मानवता के लिए जो मानवता के लिए लाभकारी चीज़ है. लेकिन जो पहले राकेश शर्मा भेजे गए तो उस समय SC ST OBC के लोग इतना पढ़े लिखे नहीं थे. इस बार मुझे लगता है बारी थी किसी बैकवर्ड को, किसी दलित को भेजना चाहिए था. कोई एक परीक्षा तो देके गए नहीं कि नासा में कोई परीक्षा कंडक्ट किया, उसके बाद में इनका सिलेक्शन हुआ. तो किसी दलित OBC को भी शुक्ला जी की जगह पर भेजा जा सकता है. ಈ ಮಾತಿಗೆ ದಲಿತರೇ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೋಗಿದ್ದು, ಅಣ್ಣ ಒಂದು ಇಲ್ಲೇ ಅಂತರಿಕ್ಷ ಟ್ರಿಪ್ ಹೋಗಿ ಬರ್ತಾ ಇದ್ದೀವಿ, ಕಾರಲ್ಲಿ ಒಂದು ಸೀಟ್ ಖಾಲಿ ಇದೆ, ಬರ್ತೀಯಾ ಅಂತ ಯಾರನ್ನೋ ಕಂಡವ್ರನ್ನ ಎತ್ಕೊಂಡು ಹೋಗಿದ್ದಲ್ಲ. ಅದಕ್ಕೆ ಅಷ್ಟೊಂದು ಅಧ್ಯಯನ ಬೇಕಾಗುತ್ತೆ. ಆ ಅಂತರಿಕ್ಷ ಅಧ್ಯಯನದಿಂದ ಅಥವಾ ಬಾಹ್ಯಾಕಾಶ ಸಂಬಂಧಿ ಅಧ್ಯಯನ ಇರುತ್ತಲ್ಲ, ಅದರಿಂದ ದಲಿತರೇನಾದರೂ ವಂಚಿತರಾಗಿದ್ದರೆ ಅದಕ್ಕೆ ನೇರವಾಗಿ ಕಾರಣ ಕಾಂಗ್ರೆಸ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಉದಿತ್ ರಾಜ್ ಅವರು ಹೇಳಿದ್ರು, ಇಲ್ಲ ಇಂಡಿಯಾದಿಂದ ಶುರುವಲ್ಲಿ ಫಸ್ಟ್ ಟೈಮು ರಾಕೇಶ್ ಶರ್ಮಾ ಅವ್ರನ್ನ ಅಂತರಿಕ್ಷಕ್ಕೆ ಕಳಿಸಲಾಯಿತು. ಆ ಟೈಮಲ್ಲಿ ದಲಿತರಿಗೆ ಎಜುಕೇಷನ್ ಇರಲಿಲ್ಲ, ಹಾಗಾಗಿ ದಲಿತರು ಹೋಗೋಕ್ಕಾಗಲಿಲ್ಲ. ಈಗ ಶುಭಾಂಶು ಶುಕ್ಲಾ ಅವ್ರು ಹೋಗಿದ್ದಾರೆ, ಅವ್ರ ಬದಲಿಗೆ ದಲಿತರನ್ನು ಕಳಿಸಬಹುದಿತ್ತು ಅಂತ ಹೇಳಿದ್ದಾರೆ. ಸೊ ರಾಕೇಶ್ ಶರ್ಮಾ ಅವರ ಕಾಲದಲ್ಲಿ ದಲಿತರಿಗೆ ಯಾಕೆ ಶಿಕ್ಷಣ ಇರಲಿಲ್ಲ, ದಲಿತರನ್ನು ಶಿಕ್ಷಣದಿಂದ ದೂರವಿಟ್ಟಿದ್ದ ಸರ್ಕಾರ ಯಾವುದು? ಈ ಪ್ರಶ್ನೆಗೆ ನೇರವಾದ ಉತ್ತರ, ಸರಿಯಾದ ಉತ್ತರ ಅಂದರೆ ಅದು ಕೈ ಪಕ್ಷ ಅಥವಾ ಕಾಂಗ್ರೆಸ್. ಇದನ್ನು ಉದಿತ್ ರಾಜ್ ಅವರು ಯೋಚನೆ ಮಾಡಬೇಕಿತ್ತು. ಹಾಗೆ ಈ ಕಾಂಗ್ರೆಸ್ ಪಕ್ಷ ತಾನೊಬ್ಬ ದಲಿತೋದ್ಧಾರಕ ಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೋಬೋದು. ಆದರೆ ದಲಿತರು ಅದನ್ನು ನಂಬಿಕೊಂಡ್ರೆ ಅವರು ಭಯಂಕರ ಪೆದ್ದರಾಗ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಡೇ ಒನ್ನಿಂದ ಇಲ್ಲಿಯ ತನಕ ಕೂಡ ದಲಿತರಿಗೆ ಅನ್ಯಾಯವನ್ನೇ ಮಾಡಿಕೊಂಡು ಬಂದಿದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈಗ ದಲಿತರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಹಾಗೆ ಈ ಎಲ್ಲರ ಥರ ಸಮಾನತೆಯ ಒಂದು ಬದುಕು ಕಾಣಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು, ಹಾಗೆ ಮೀಸಲಾತಿಯನ್ನು ಜಾರಿಗೆ ತಂದರು. ಆದರೆ ಕಾಂಗ್ರೆಸ್ಸಿಗೆ ಅದನ್ನು ಸಹಿಸೋಕ್ಕಾಯ್ತಾ? ಖಂಡಿತ ಇಲ್ಲ. ಹಾಗಾಗಿ ರಾಜಕೀಯವಾಗಿ ಅಂಬೇಡ್ಕರ್ ಅವರು ಬೆಳೆಯದಂತೆ ಅಂಬೇಡ್ಕರ್ ಅವರನ್ನು ಷಡ್ಯಂತ್ರಗಳ ಮೂಲಕ ಸೋಲಿಸಿದ್ದು ಯಾವ ಪಕ್ಷ? ಮೋದಿ ಸರ್ಕಾರ ಅಂತ ಹೇಳ್ಬೇಡಿ, ಅವಾಗ ಮೋದಿನೇ ಇರಲಿಲ್ಲ. ಅಂಬೇಡ್ಕರ್ ಅವ್ರನ್ನ ಸೋಲಿಸಲಾಯಿತು. ಹಾಗೆ ಅವರ ಕಾಲಾನಂತರ ಅವರಿಗೆ ಒಂದು ಜಾಗವನ್ನು ಕೊಡೋದಕ್ಕೆ ಅದೆಷ್ಟು ಸತಾಯಿಸ್ತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಜೊತೆಗೆ ಈಗ ನಮ್ಮ ಸದ್ಯದ ಈಗ ಮೋದಿಗೆ ರೀಪ್ಲೇಸ್ಮೆಂಟು ಈ ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವರಿದ್ದಾರಲ್ಲ, ಅವರಂತೂ ದಲಿತರು ಅಂದರೆ ನನಗೆ ಅಚ್ಚುಮೆಚ್ಚು, ದಲಿತರ ಉದ್ಧಾರವೇ ನನ್ನ ಧ್ಯೇಯ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಬಿಟ್ಟರೆ ಅವರ ಕೃತಿಗಳು ಅಂದರೆ ಅವರು ನಡ್ಕೊಳ್ಳೋದೆಲ್ಲ ಇದೆಯಲ್ಲ, ಅದು ಮಾತ್ರ ಡೆಡ್ ಅಪೋಸಿಟ್ ಆಗಿರುತ್ತೆ. ಹಾಗೆ ಅಷ್ಟೊಂದು ಹಾಸ್ಯಾಸ್ಪದವಾಗಿರುತ್ತೆ. ಈ ದಲಿತರು ಯಾಕೆ ಎಕ್ಸಾಮ್ಗಳಲ್ಲಿ ಪಾಸ್ ಆಗ್ತಾ ಇಲ್ಲ ಅಂತ ಅವರು ಯೋಚನೆ ಮಾಡಿದ್ರು. ಆಗ ಅವರಿಗೆ ತಲೆಗೆ ಒಂದು ಬಂತು, ಈ ಕೆಳವರ್ಗದವರು ಯಾಕೆ ಪಾಸ್ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಮೇಲ್ವರ್ಗದವರು ತೆಗಿತಾ ಇದ್ದಾರೆ. ಹಾಗಾಗಿ ಕೆಳವರ್ಗದವರೇ ಪ್ರಶ್ನೆ ಪತ್ರಿಕೆ ತೆಗಿಬೇಕು ಅಂತ ರಾಹುಲ್ ಗಾಂಧಿ ಅವರ ಈ ಮಾತನ್ನು ಕೇಳಿ ಕೆಳವರ್ಗದವರೇ ಕೀಸಿ ಅಂತ ನಕ್ಕಿದ್ರು. ಯಾಕೆಂದರೆ ಅಷ್ಟೊಂದು ಅಪ್ರಬುದ್ಧವಾದ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು.
ಜೊತೆಗೆ ಈ ವಿಶ್ವ ಸುಂದರಿ, ಭುವನ ಸುಂದರಿ ಅಂತೆಲ್ಲ ಸ್ಪರ್ಧೆ ಆಗುತ್ತಲ್ಲ, ಅದರಲ್ಲಿ ದಲಿತರು ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೇಳಿದರು. ಅರ್ರೇ, ಅಲ್ಲಿ ಜಾತಿಗಳನ್ನು ನೋಡೋದೇ ಇಲ್ಲ, ಅಲ್ಲಿ ದಲಿತರೂ ಇರಬಹುದು, ಬೇರೆ ಜಾತಿಯವರೂ ಇರಬಹುದು. ಅಲ್ಲಿ ಯಾವುದೇ ಜಾತಿಯನ್ನು ನೋಡದೆ ಅಲ್ಲೊಂದು ಜಾಗವನ್ನು ಕೊಡಲಾಗುತ್ತೆ. ಕೆಲವೊಂದಿಷ್ಟು ಮಾನದಂಡಗಳು ಇರ್ತವೆ, ಅದನ್ನು ದಾಟಿಕೊಂಡು ಬಂದರೆ ಆ ಸ್ಪರ್ಧೆ ಒಳಗೆ ಹೋಗ್ಬೋದು. ಅಲ್ಲಿ ಯಾರು ಬೇಕಾದರೂ ಹೋಗ್ಬೋದು, ಯಾವ ಜಾತಿಯವರು ಬೇಕಾದರೂ ಹೋಗ್ಬೋದು. ಆದರೆ ಗೆದ್ದವರು ದಲಿತರು ಯಾಕಿಲ್ಲ, ಸೋತವರಲ್ಲಿ ದಲಿತರು ಯಾಕಿಲ್ಲ, ಈ ಥರ ಪ್ರಶ್ನೆಗಳನ್ನು ಕೇಳೋದಿದೆಯಲ್ಲ, ನಿಮ್ಮನ್ನು ಪ್ರಧಾನಿ ಮಾಡಬೇಕು ಅಂದ್ಕೊಂಡಿರೋ ಅನೇಕರಿಗೂ ಕೂಡ ನೀವು ನಿರಾಸೆ ಮಾಡ್ತಾ ಇದ್ದೀರಾ. ಈ ಅಪ್ಪನ್ ಸೀರಿಯಸ್ಲಿ PM ಮಾಡೋದ ಅಂತ ಅವರಿಗೊಂದು ಪ್ರಶ್ನೆ ಬರಬಾರ್ದಲ್ಲ. ಹಾಗೆ ಇನ್ನೊಂದು, ನಮ್ಮ ಈ ಬಜೆಟ್ ಮಂಡನೆ ವೇಳೆ ಅದನ್ನು ಕೆಲಸ ಮಾಡಿದವರು ಅದು ಹಲ್ವಾ ಮಾಡೋದೊಂದು ಪದ್ಧತಿ ಜಾರಿಯಲ್ಲಿ ಇದೆ, ಹಿಂದಿನಿಂದ ನಡ್ಕೊಂಬಂದಿದೆ. ಹಲ್ವವನ್ನು ಮಾಡ್ತಾರೆ, ಅಧಿಕಾರಿಗಳಿಗೆ ಕೊಡ್ತಾರೆ, ಈ ಥರದ್ದೊಂದು. ಹಾಗೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಕೂಡ ಇದ್ದರು. ಅದೊಂದು ಫೋಟೋವನ್ನು ರಾಹುಲ್ ಗಾಂಧಿ ಅವರು ಸಂಸತ್ತಿನೊಳಗೆ ತಗೊಂಬಂದರು. ಅಬ್ಬಾಬಬ್ಬಬ್ಬ, ಏನು ಪ್ರಶ್ನೆ ಕೇಳಿಬಿಟ್ರು, ಈ ಹಲ್ವಾ ಮಾಡಿರೋರಲ್ಲಿ ತಿಂದಿರೋರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅಂತ. ಅಣ್ಣ ಅವರು ಆಫೀಸರ್ಗಳು, ಅವರು ದಲಿತರು ಇದ್ದಿರಬಹುದು, ಇಲ್ಲೇನೂ ಇರಬಹುದು. ಅವರು ಒಂದು ಎಕ್ಸಾಮ್ ಅಂತ ಇರುತ್ತೆ, ಒಂದಿಷ್ಟು ಅದೇ ಮಾನದಂಡಗಳು ಇರ್ತವೆ, ಅದನ್ನು ದಾಟಿಕೊಂಡು ಬಂದು ಅಲ್ಲಿ ಅಧಿಕಾರಿ ಆಗಿರ್ತಾರೆ. ಹಾಗೆ ಆ ಖಾತೆಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹಲ್ವಾ ಅವರೇ ಮಾಡಿಸ್ಕೊಂಡು ಅವರೇ ತಿನ್ನೋದು ಏನೇ ಆಗಿದ್ರು ಅದರಲ್ಲಿ ಜಾತಿನ ಹುಡುಕಿದ್ದೀರಲ್ಲ, ನಿಮಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಹಾಗೆ ಒಂದು ಶಾಮಿಯಾನ ಹಾಕಿಸಿ ಒಂದು ಸನ್ಮಾನವನ್ನು ಮಾಡಲೇಬೇಕು. ಯಾಕೆಂದರೆ ದಲಿತೋದ್ಧಾರಕ ಅನ್ನೋ ಏನಾದರೂ ಒಂದು ಪ್ರಶಸ್ತಿ ಅಥವಾ ಬಿರುದು ಕೊಟ್ಟು ನಿಮಗೆ ಸನ್ಮಾನ ಮಾಡದೇ ಇದ್ದರೆ ತಪ್ಪಾಗುತ್ತೆ. ಯಾಕಂದರೆ ಅಷ್ಟೊಂದು ಕಾಳಜಿ ದಲಿತರ ಬಗ್ಗೆ ಇದೆ, ಅದು ನಕಲಿ ಕಾಳಜಿ. ನಮ್ಮ ಕಾಂಗ್ರೆಸ್ ಅವ್ರದ್ದು ಸಮಸ್ಯೆನೇ ಇದು, ಎಲ್ಲ ಕಡೆ ಜಾತಿಯನ್ನು ಹುಡುಕೋದು. ಯಾರೋ ಒಬ್ಬರು ಹೇಳಿದರು, ವರ್ಲ್ಡ್ ಕಪ್ಪು 50 ಓವರ್ ವರ್ಲ್ಡ್ ಕಪ್ಪು ಕೊನೆ ಪಂದ್ಯವನ್ನು ಭಾರತ ಸೋತು ಬಿಡ್ತು. ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ಕೊಂಬರ್ತಾ ಇತ್ತು, ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು. ಆಗ ರೋಹಿತ್ ಶರ್ಮಾ ಅದೇನೋ ಮೇಲ್ಜಾತಿಯವರು, ಅಲ್ಲಿ ಕೆಳಜಾತಿಯವರು ಎಷ್ಟು ಜನ ಇದ್ದಾರೆ, ನೀವು ದಲಿತರನ್ನು ಕೂಡ ಅಲ್ಲಿ ಸೇರಿಸಬೇಕು, ಹಾಗೆ ಕ್ರಿಕೆಟ್ ಒಳಗೆ ಕೂಡ ಮೀಸಲಾತಿಯನ್ನು ತರಬೇಕು ಅನ್ನೋ ವಿಚಾರವನ್ನು ಒಬ್ಬರು ಹೇಳಿದರು, ಕಾಂಗ್ರೆಸ್ಸಿನ ತೀರಾ ಆಪ್ತರು. ಅಯ್ಯೋ ದೇವರೇ ಅನಿಸ್ಬಿಡ್ತು. ಈ ಕ್ರೀಡೆಯಲ್ಲೂ ಜಾತಿಯನ್ನು ತಂದು, ಆ ಕ್ರೀಡೆಗೆ ಜಾತಿನೇ ಇಲ್ಲ, ಕ್ರೀಡೆ ಅನ್ನೋದೇ ಒಂದು ಜಾತಿ. ಆ ಕ್ರಿಕೆಟ್ ಆಟ ಆಡ್ತಾರಲ್ಲ ಅವರದ್ದೇ ಒಂದು ಜಾತಿ, ಅಲ್ಲೂ ಕೂಡ ಜಾತಿ ತರಬೇಕು ಅಂತೆಲ್ಲ ಮಾತಾಡ್ತಾರಲ್ಲ. ಈ ಕಾಂಗ್ರೆಸ್ ಅವರಿಗೆ ಒಂದು ಕೈಯಲ್ಲಿ ಸೆಲ್ಯೂಟ್ ಹೊಡೋದಾ ಅಥವಾ ಎರಡೂ ಕೈಯಲ್ಲಿ ಹೊಡೆಯೋದಾ ಅನ್ನೋದೊಂದು ಗೊಂದಲ ಒಂದು ಶುರುವಾಗುತ್ತೆ. ಕ್ರಿಕೆಟ್ ಬಿಟ್ಟಾಕಿ ನಮ್ಮ ಸೈನ್ಯದಲ್ಲಿ ಕೂಡ ಜಾತಿ ಗಣತಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಹಾಗೆ ಸೈನ್ಯ ಈ AK-47 ಒಂದು ಹಿಡಿದಿಲ್ಲ, ಬಟ್ ಅವರ ಮಾತುಗಳು ಅಷ್ಟು ಸ್ಟ್ರಾಂಗ್ ಆಗಿ ಇದ್ವು. ನಿಮ್ಮ ಜಾತಿ ಗಣತಿ, ಜಾತಿ ವಿಚಾರವನ್ನು ಆ ಕಡೆ ಎಲ್ಲಾದರೂ ಇಟ್ಕೊಳ್ಳಿ, ಈ ಗಡಿ ಒಳಗೆ, ಸೈನ್ಯದ ಒಳಗೆ ತರಬೇಡಿ ಅಂತ ಖಡಕ್ಕಾಗಿ, ಕಟ್ಟುನಿಟ್ಟಾಗಿ ಸೈನ್ಯ ವಾರ್ನ್ ಮಾಡಿತ್ತು. ಹಾಗಾಗಿ ಕಾಂಗ್ರೆಸ್ ಅವರ ಆ ಜಾತಿ ಗಣತಿ ಈ ಸೈನ್ಯದೊಳಗೆ, ಆರ್ಮಿ ಒಳಗೆ ಮಾಡೋ ಪ್ಲ್ಯಾನು ಅಲ್ಲಿಯೇ ಡ್ರಾಪ್ ಆಯಿತು. ಅದೆಲ್ಲ ಬಿಡಿ, ಈ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ನಮ್ಮ ಯೋಧರು ಹುತಾತ್ಮರಾದ್ರಲ್ಲ, ಆ ಸತ್ತವರಲ್ಲಿ ಯಾರ್ಯಾರು ಯಾವ್ಯಾವ ಜಾತಿ ಅನ್ನೋದನ್ನು ಕೂಡ ಲಿಸ್ಟ್ ಮಾಡಲಾಯಿತು. ಅಲ್ಲ, ಒಂದು ರೋಗ ಅಂತ ಇರುತ್ತೆ, ಸಾಮಾನ್ಯವಾಗಿ ಗೊತ್ತಿರುವಂಥ ರೋಗ, ಡಯಾಬಿಟಿಸ್ ಇರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಪೈಲ್ಸ್ ಇರ್ಬೋದು. ಆದರೆ ಈ ಜಾತಿ ರೋಗ ಮಾತ್ರ ಕಾಂಗ್ರೆಸ್ಸಿಗೆ ಅದು ಯಾವ ವೈರಸ್ನಿಂದ ಬಂತು ಅನ್ನೋದು ದೇವರಣೆ ಅರ್ಥ ಆಗ್ತಾ ಇಲ್ಲ. ಹಾಗೆ ನೋಡಿದರೆ ಕಾಂಗ್ರೆಸ್ ಅಂತ ದಲಿತರಿಗೆ ಮೋಸ ಮಾಡಿದ ಪಕ್ಷವಾಗಲಿ ಅಥವಾ ಅಲ್ಲಿಯ ನಾಯಕರು ಈಗ ಯಾಮರ್ಸ್ತಾ ಇದ್ದಾರಲ್ಲ, ಅವರು ಇನ್ನೆಲ್ಲಿಯೂ ಕೂಡ ಸಿಗೋದಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಬೆಳಕಿಗೆ ಬಂದ ಮೊದಲ ಹಗರಣ ಯಾವುದಪ್ಪ ಅಂತ ಕೇಳಿದ್ರೆ, SC ST ಅವರಿಗೆ ಮೀಸಲಾಗಿದ್ದ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದ್ದು. ಅಲ್ಲ, ಈ ದಲಿತರು ಏನಾದರೂ ಹೇಳಿದ್ರ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರೇ ನೀವು ಎಲ್ಲ ಜಾತಿಯವರಿಗೂ ಕೂಡ ಈ ಗ್ಯಾರಂಟಿಗಳನ್ನು ಕೊಡಿ, ಫ್ರೀಯಾಗಿ ಬಸ್ಸು ಎಲ್ಲ ಜಾತಿಯ ಹೆಣ್ಮಕ್ಳಿಗೂ ಕೊಡಿ, ಹಾಗೆ ಎಲ್ಲ ಜಾತಿಯ ಮನೆಯ ಯಜಮಾನಿಗೆ 2,000 ಕೊಡಿ, ಹಾಗೆ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿಗೆ ಯುವ ನಿಧಿಯನ್ನು ಕೊಡಿ. ಒಂದು ವೇಳೆ ನಿಮಗೇನಾದರೂ ದುಡ್ಡಿಂದ ಅವಶ್ಯಕತೆ ಇದ್ದರೆ ಅಲ್ಲಿ SC ST ನಿಗಮ, ನಮ್ಮ ಉದ್ಧಾರಕ್ಕೆ ಅಂತ ಒಂದು ನಿಗಮ ಇದೆಯಲ್ಲ, ಅಲ್ಲೊಂದಿಷ್ಟು ಕೋಟಿ ದುಡ್ಡು ಇದೆಯಲ್ಲ, ಅದನ್ನು ಬಳಕೆ ಮಾಡ್ಕೊಂಬಿಡಿ ಅಂತ ಏನಾದರೂ ದಲಿತರು ಹೇಳಿದ್ರಾ? ಖಂಡಿತ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣವಾಯಿತು, ಹಾಗೆ ಸಚಿವರ ತಲೆದಂಡ ಕೂಡ ಆಯಿತು. ಅಲ್ಲಿಗೆ ನೇರವಾಗಿ ದುಡ್ಡು ಹೋಗಿದ್ದು CM ಖಾತೆಯಿಂದನೇ, ಅಂದರೆ CM ನಿರ್ವಹಿಸುವಂತಹ ಹಣಕಾಸು ಖಾತೆಯಿಂದನೇ. ಆದರೆ CM ಬಚಾವ್ ಆಗಿಬಿಟ್ರು. ಬಟ್ ಅಲ್ಲಿಯ ಮಂತ್ರಿ ಹಾಗೂ ಒಂದಿಷ್ಟು ಅಧಿಕಾರಿಗಳ ತಲೆದಂಡ ಅಂತಾರಲ್ಲ,
ಅದು ಆಯಿತು. ಸೊ ಈ ದಲಿತರು ನಿಮಗೆ ಹೇಳಿರಲಿಲ್ಲ ನಮ್ಮ ನಿಗಮನ ದುಡ್ಡನ್ನು ಈ ಗ್ಯಾರಂಟಿಗಳಿಗೆ ಅಥವಾ ರಾಜ್ಯದ ಕಲ್ಯಾಣಕ್ಕೆ ಅಥವಾ ನಿಮ್ಮ ಲೂಟಿಗೆ ಬಳಸಿ ಅಂತ ಹೇಳಿರಲಿಲ್ಲ. ಆದರೆ ಕಾಂಗ್ರೆಸ್ ಅವರು ಬಳಕೆ ಮಾಡಿಕೊಂಡ್ರು. ಈಗ ದಲಿತರು ನಂಬಬೇಕಂತೆ ಕಾಂಗ್ರೆಸ್ ಅನ್ನೋದು ದಲಿತೋದ್ಧಾರಕ ಪಕ್ಷ ಅಂತ. ದಲಿತರನ್ನ ಯಾಮಾರಿಸಿಕೊಂಡು ಬರ್ತಾ ಇರೋ ಪಕ್ಷಗಳಲ್ಲಿ ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಮಾತ್ರ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ದಲಿತರನ್ನು ಸ್ವಲ್ಪ ಖುಷಿಯಾಗಿ ಇಟ್ಟರೆ ಹೆಂಗಿದ್ರು ಓಟ್ ಹಾಕ್ತಾರೆ, ಅವರಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ್ರು ಕೂಡ ಅವರು ಅದನ್ನು ಸಹಿಸಿಕೊಳ್ತಾರೆ, ಅವರ ಓಟ್ ಏನಿದ್ರು ಕಾಂಗ್ರೆಸ್ಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಎಲ್ಲ ಕಡೆ ಕೂಡ ದಲಿತರ ಹೆಸರನ್ನು ಬಳಸೋದು. ಈ ಬಾಹ್ಯಾಕಾಶಕ್ಕೆ ದಲಿತರನ್ನೇ ಕಳಿಸ್ಬೋದಿತ್ತು, ಅವ್ರನ್ನ ಯಾಕೆ ಕಳಿಸಿದ್ರಿ? ಈ ಥರ ಪ್ರಶ್ನೆ ಅದೆಷ್ಟು ಅಸಮಂಜಸ, ಎಷ್ಟು ಹಾಸ್ಯಾಸ್ಪದ ಅನ್ನೋದು ಖುದ್ದು ದಲಿತರೇ ಹೇಳ್ತಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೆ ಅದು ಕಾಳಜಿಯಿಂದ ಬಂದಿದ್ದಲ್ಲ, ಅಥವಾ ಅವರಿಗೂ ಕೂಡ ಅವರು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಈ ಹೈಕಮಾಂಡ್ಗೆ ಒಂಚೂರು ಕ್ಲೋಸ್ ಆಗ್ಬೋದಲ್ಲ. ಈ ಉದಿತ್ ರಾಜ್ ಅವರಿಗೆ ಹೈಕಮಾಂಡನ್ನು ನೋಡಬೇಕು, ಅವ್ರ ಜೊತೆಗೆ ಆತ್ಮೀಯರಾಗಬೇಕು ಅಂದಾಗ ಈ ಥರ ದಲಿತ ಕಾರ್ಡು ಅಥವಾ ಜಾತಿ ಕಾರ್ಡನ್ನು ಹಿಂಗೆ ಎಸೆದ್ರೆ ಒಂಚೂರು ಹತ್ತಿರ ಆಗ್ಬೋದು. ನನ್ನ ಮಾತುಗಳು ರಾಹುಲ್ ಗಾಂಧಿ ಅವರಿಗೆ ಚೆನ್ನಾಗಿ ಪರವಾಗಿಲ್ಲರೇ, ಚೆನ್ನಾಗಿ ಮಾತಾಡ್ತಾರೆ ಅಂತ ಅನಿಸ್ಬೋದು. ಈ ಥರದ್ದು ಯೋಚನೆಯಲ್ಲಿ ಮಾತಾಡಿರ್ತಾರೆ ವಿನಃ ದಲಿತರ ಬಗ್ಗೆ ಕಾಳಜಿಯಾಗಲಿ ಅಥವಾ ಅವರನ್ನು ಉನ್ನತ ಜಾಗದಲ್ಲಿ ನೋಡಬೇಕಾಗುವ ಆಶಯವಾಗಲಿ ದೇವರಾಣೆ ಅವರಿಗಿಲ್ಲ. ಇಷ್ಟಾಗಿಯೂ ಇಷ್ಟೆಲ್ಲ ಅನ್ಯಾಯ ಕಂಡ ಮೇಲೆಯೂ ಕಾಂಗ್ರೆಸ್ ಒಂದು ದಲಿತ ಉದ್ಧಾರ ಪಕ್ಷ ಹಾಗೂ ದಲಿತರು ಅದನ್ನು ನಂಬಬೇಕು, ಕಾಂಗ್ರೆಸ್ಸಿಗೆ ಓಟನ್ನು ಹಾಕಬೇಕು. ಇದು ಕೈ ನಾಯಕರ ಮನವಿ. ಏನು ಹೇಳ್ತಾರೆ, ಏನು ಮಾಡ್ತಾರೆ, ಅದೆಲ್ಲವೂ ಕೂಡ ಅವರಿಗೇ ಬಿಟ್ಟಿದ್ದು. ಜೈ ಶ್ರೀರಾಮ್.